134ನೇ ಕೊಂಕಣಿ ಮಾನ್ಯತಾ ದಿನಾಚರಣೆ ಅಂಗವಾಗಿ ಕೊಂಕಣಿ ಜಾನಪದ ಕಲೆಗಳ ಉಳಿವು ಮತ್ತು ದಾಖಲೀಕರಣಕ್ಕಾಗಿ ವಿಶೇಷ ಕಾರ್ಯಕ್ರಮವೊಂದನ್ನು ಆಗಸ್ಟ್ 20ರಂದು ಕಾರವಾರ ಬಾಡದಲ್ಲಿರುವ ಶಿವಾಜಿ ಶಿಕ್ಷಣ ಸಂಸ್ಥೆಯ ಶಂಕರ್ ಬಾಬಿ ಸಾವಂತ್ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಕಾರ್ಯದರ್ಶಿ ಡಾಕ್ಟರ್ ವಸಂತ್ ಎಸ್ ಬಾಂದೇಕರ್ ತಿಳಿಸಿದ್ದಾರೆ. ಬುಧವಾರ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕಾರವಾರ ಹಿಂದೂ ಕ್ರಿಶ್ಚಿಯನ್ ಕೊಂಕಣಿ ಸಮುದಾಯದ ವಿವಿಧ ಜಾನಪದ ಕಲಾ ಪ್ರಕಾರ ಪ್ರದರ್ಶನ ಹಾಗೂ ದಾಖಲೀಕರಣ ಸಮಿತಿ ವತಿಯಿಂದ ಕಾರ್ಯಕ್ರಮ ನಡೆಯಲಿದೆ. ಕಾರವಾರ ತಾಲೂಕಾ ಅಂದಾಜು 80% ಕೊಂಕಣಿ ಭಾಷಿಕ ಪ್ರದೇಶವಾಗಿದೆ. ಇಲ್ಲಿಯ ಹಿಂದೂ ಕೊಂಕಣಿ ಭಾಷಿಕರ ಅಂದಾಜು 20 ಜಾನಪದ ಕಲೆಗಳಿವೆ. ಧಾತೋ ಮಾಂಡೋ, ಪುಗುಡಿ, ಕೋಲಾಟ, ಗೋಪ, ಖೇಳ, ಗುಮಟವಾದನ, ಗುಮಟ ಸುವಾರಿ, ದಳಚೆ, ಕಾಣಚಿ, ವಯೋ, ಶಿಗ್ನಚನ, ಮಣೆ, ಉಮಾಣೆ, ದ್ಯಾದ, ಪಂಚವಾದ್ಯ ಇತ್ಯಾದಿ ಹಾಗೂ ಕ್ರಿಶ್ಚಿಯನ್ ಸಮುದಾಯದ ಕಾಂತರ ಗೀತ, ಕಾಂತರ ನಾಚ, ರೋಸವೇಳರ ಗುಮಟ, ಲಗ್ನವಜೆ, ದಳಪ, ಕಾಂಡಪ, ಬ್ರ್ಯಾಂಡ್ ಇತ್ಯಾದಿ ಇವೆ. ಆದ್ರೆ ಇದೀಗ ಆಧುನಿಕ ಯುಗದಲ್ಲಿ ಎಲ್ಲಾ ಭಾಷೆಯ ಜಾನಪದ ಕಲಾ ಪ್ರಕಾರಗಳು ನಶಿಸಿ ಹೋಗುತ್ತಿರುವಂತೆ ಕೊಂಕಣಿ ಜಾನಪದ ಕಲೆಗಳು ಸಹ ನಶಿಸಿ ಹೋಗುತ್ತಿವೆ. ಆದ್ರಿಂದ ಈಗಿರುವ ಕೊಂಕಣಿ ಜಾನಪದ ಕಲಾ ತಂಡಗಳನ್ನ ಹಿರಿಯ ಕಲಾವಿದರನ್ನ ಸಂಪರ್ಕಿಸಿ ಆ ಎಲ್ಲಾ ಕಲಾ ಪ್ರಕಾರಗಳಿಗೆ ಉತ್ತಮ ತರಬೇತಿ, ಉತ್ತಮ ವೇಷಭೂಷಣ, ರಂಗ ಪರಿಕರದೊಂದಿಗೆ ಪ್ರದರ್ಶನ ಹಾಗೂ ದಾಖಲೀಕರಣ ಮಾಡುವ ಯೋಜನೆಯೊಂದಿಗೆ ಸಮಿತಿಯನ್ನ ರಚಿಸಲಾಗಿದೆ. ಅಂದಾಜು 30 ವಿವಿಧ ಜಾನಪದ ಕಲಾ ಪ್ರಕಾರಗಳಲ್ಲಿ ಮಹಿಳಾ ಕಲಾವಿದರು ಸೇರಿ ಸುಮಾರು 120 ಕಲಾವಿದರು ಸುಮಾರು 6 ರಿಂದ 7 ತಾಸಿನ ಕಾರ್ಯಕ್ರಮ ಪ್ರದರ್ಶಿಸಲಿದ್ದಾರೆ ಎಂದರು. 9:30 ಗಂಟೆಗೆ ಸ್ಟಾರ್ಟ್ ಆದರೂ 11:00 ಕಲಾ ಪ್ರಕಾರಗಳ ಪ್ರದರ್ಶನ ಪ್ರಾರಂಭವಾಗ್ತದೆ. ನಡುವೆ 45 ನಿಮಿಷ ಊಟದ ಬಿಡುವು ಇದೆ. ಅದರ ನಂತರ ಮತ್ತೆ ಕಲಾ ಪ್ರಕಾರಗಳು ದಾಖಲೀಕರಣ ಆಗಿ ಸಂಜೆ ಸಮಾರೋಪ ಸಮಾರಂಭ. ವಿವಿಧ ಸಮುದಾಯದ ಕಾರವಾರ ತಾಲೂಕಿನ ಸಾಧಕರನ್ನು ಒಂದು 23 ಜನರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಅದರಲ್ಲಿ ವಿವಿಧ ಕ್ಷೇತ್ರ ಶಿಕ್ಷಣ ಮತ್ತು ಸಮಾಜ ಸೇವೆ, ಧಾರ್ಮಿಕ, ಸಂಗೀತ ಕೀರ್ತನ, ಇವನ್ ಪ್ರಕಾಶ್ ರೇವಣ್ಕರ್ ಅಂತ ಕೋಚ್, ಸ್ಪೋರ್ಟ್ಸ್ ಕೋಚ್ ಇಂಥವರೆಲ್ಲ ಆಯ್ಕೆ ಮಾಡಿ ಶಹನಾಯಿ ವಾದಕರು ಇವೆಲ್ಲ ಇವತ್ತಿನ ಇದರಲ್ಲಿ ಕಡಿಮೆ ಆಗ್ತಾ ಇದ್ದಾರೆ. ಇಂಥವ್ರನ್ನು ಪ್ರೋತ್ಸಾಹ ನೀಡುವಂಥ ದೃಷ್ಟಿಯಿಂದ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಆದ್ದರಿಂದ ತಾವು ದಯವಿಟ್ಟು ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಪತ್ರಿಕೆಗೆ ಒಂದು ಪ್ರಚಾರ ನೀಡಿ ನಮಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ತಾವು ಸಹಕರಿಸಬೇಕು. ಆಮೇಲೆ ಒಂದು ಕ್ಷಮೆ ಹೇಳ್ತೀನಿ, ನಿನ್ನೆ ನನಗೊಂದು ಲಿಸ್ಟ್ ಕೊಟ್ಟಿದ್ರು. ಲಿಸ್ಟ್ ಪ್ರಕಾರ ನಾನು ಪತ್ರಿಕಾ ಇವರಿಗೆ ಕೆಲವು ಜನರಿಗೆ ನಾನು ಫೋನ್ ಮಾಡಿ ತಿಳಿಸಿದ್ದೇನೆ. ಕೆಲವು ಜನರಿಗೆ ನನಗೆ ಫೋನ್ನಲ್ಲಿ ಅವೈಲೇಬಲ್ ಆಗಲಿಲ್ಲ. ನಂತರ ತಪ್ಪಿಗೆ ಒಂದೆರಡು ಕಡೆ ತಪ್ಪೋದು ಹೇಳಿಕೊಡುವ ಇದಂತೆ ನಾಳೆ ಕಾರವಾರದ ಬಾಡದಲ್ಲಿರುವ ಶಿವಾಜಿ ಹೈಸ್ಕೂಲ್ನಲ್ಲಿ ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಕಾರಣ ಇಷ್ಟೇ, ಇದು ಹಿಂದಿನಿಂದಲೇ ನಡೆದುಕೊಂಡು ಬಂದಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಕಾರವಾರ ತಾಲೂಕು ಎಲ್ಲ ಕಲೆ ಕೊಂಕಣಿ ಕಲೆ ಮತ್ತು ಎಲ್ಲ ಇದರಲ್ಲೂ ಜಾನಪದ ಆಗಲಿ ಎಲ್ಲ ಇದರಲ್ಲೂ ಕೂಡ ಅದು ಏನು ಬಹಳ ಪ್ರಸಿದ್ಧಿ ಉಂಟು. ನಾವು ನೋಡ್ತೇವೆ, ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೊಂಕಣಿಯ ಕಲಾವಿದರಿದ್ದಾರೆ. ಅಳಿಸಿ ಹೋಗಬಾರ್ದು ಅನ್ನುವಂಥದ್ದು ಭಾವನೆ ತಲೆನಿಟ್ಟು ನಮ್ಮ ವಸಂತ್ ಬಾಂದೇಕರ್ ಅವರು ಮನಸ್ಸು ಮಾಡಿಕೊಂಡು ಇದೊಂದು ಮಾಡಿದ್ದಾರೆ. ಅವರಿಗೆ ಏಜ್ ಆಗಿದೆ, ಆದರೂ ಕೂಡ ಅವರು ಇಂಥದ್ದೆಲ್ಲ ಕೆಲಸಕ್ಕೆ ಭಾಳ ಹುಷಾರು. ನಾವು ಸಪೋರ್ಟ್ ಕೊಟ್ಟರೆ ಅವರಿಗೆ ಅವರು ಎಲ್ಲ ಸಂಘಟನೆ ಅವರೇ ಮಾಡಿದ್ದಾರೆ. ಸೊ ಹೀಗಾಗಿ ಇದು ಪ್ರಚಾರ ಆಗಬೇಕು. ನಾಳೆ ಬಂದಿನ ಸಮಿತಿಯ ಗೌರವ ಕಾರ್ಯದರ್ಶಿ ಜಾರ್ಜ್ ಫರ್ನಾಂಡಿಸ್ ಅವರು ಕಾರ್ಯಕ್ರಮದ ಮಾಹಿತಿ ನೀಡಿ ಆಗಸ್ಟ್ 20ರಂದು ಕೊಂಕಣಿ ರಾಷ್ಟ್ರೀಯ ಮಾನ್ಯತಾ ದಿನದಂದು ಈ ಸಮಿತಿಯ ಅಧ್ಯಕ್ಷ ಪ್ರಕಾಶ್ ರಾಣೆ ಹಾಗೂ ಕಾರ್ಯದರ್ಶಿ ಡಾಕ್ಟರ್ ವಸಂತ್ ಬಾಂದೇಕರ್ ಅವರ ನೇತೃತ್ವದಲ್ಲಿ ನಡೆಯಲಿರುವ ಈ ಬೃಹತ್ ಸಾಂಸ್ಕೃತಿಕ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕೊಂಕಣಿ ಅಭಿಮಾನಿಗಳು ಹಾಗೂ ದಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕರಿಸುವಂತೆ ಕೋರಿದ್ರು. ಖೇಳು, ಸೊಂಗ ಖೇಳು ಮತ್ತು ಅದರಲ್ಲಿ ಮಾಸ್ಕ್ ಡ್ರಾಮಾ ಅಂತೀವಿ. ಅದು ಬರೀ ನಮ್ಮ
ಕಡಬಡದಲ್ಲಿ ಒಂದೇ ಫ್ಯಾಮಿಲಿಯಲ್ಲಿ 60 ವರ್ಷದಿಂದ ಮಾಡ್ತಾ ಬಂದಿದ್ದಾರೆ. ಕೇಳಿ ಮಾಸ್ಕ್ ಹಾಕಿ ಅದನ್ನು ನಾವು ಮಂಗಳೂರು ವಿಶ್ವ ಕೊಂಕಣಿ ಕೇಂದ್ರದಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಇಂಥ ಕೆಲವು ತಂಡಗಳನ್ನು ನಾವು ಕಾರವಾರ ತಾಲೂಕಿನ ಒಂದು ಸಾಧಾರಣ 17-18 ಕಲಾ ಪ್ರಕಾರಗಳಿದ್ದಾವೆ. ಅದರಲ್ಲಿ ಎಲ್ಲ ಕೊಂಕಣಿ ಭಾಷಿಕ ಸಮುದಾಯದ ಕುಮಾರ್ ಪಂತ್ ಸಮಾಜ, ಗೋಮಾಂತಕ ಸಮಾಜ, ಕೊಂಕಣ ಮರಾಠ ಸಮಾಜ, ಬಳ್ಳಾರಿ ಸಮಾಜ ಆಹ್ವಾನ ಮಾಡಿ ಆ ಪ್ರದರ್ಶಕರನ್ನು ಇಟ್ಕೊಳ್ತಾ ಇದ್ದೀವಿ. ಇದು ದಾಖಲೀಕರಣ ಕಾರ್ಯಕ್ರಮದಿಂದ ಪೋಷಕ ಅಂದರೆ ಹಾಕುವಂಥ ನಮ್ಮ ಕಾಸ್ಟ್ಯೂಮ್ಸ್ ಏನಂತೀವಿ ಡ್ರೆಸ್ಸು ನಾವು ಸ್ವಲ್ಪ ಮಹತ್ವ ಕೊಟ್ಟಿದ್ದೀವಿ. ಅದನ್ನು ವರ್ಲ್ಡ್ ವೈಸ್ ಯೂಟ್ಯೂಬ್ ಚಾನಲ್ನಲ್ಲಿ ಅದನ್ನು ಬಿಡಬೇಕು. ಫೋಟೋಗ್ರಫಿ ಮತ್ತು ವಿಡಿಯೋ ಮೂಲಕ ಅದನ್ನು ಸಂಗ್ರಹ ಮಾಡಿ ಮುಂದಿನ ಪೀಳಿಗೆಗೆ ಮುಟ್ಟಿಸುವಂಥ ವ್ಯವಸ್ಥೆ ಮಾಡಬೇಕು ಅಂಥೇಳಿ ಇವೆಲ್ಲ ವಿಚಾರ ಇಟ್ಕೊಂಡು ನಾವು ಪ್ರಯತ್ನ ಮಾಡಿ 3 ತಿಂಗಳಿಂದ ಇವತ್ತಿಗೆ ಅದು ಬಂದು ನಾಳೆ ನಮ್ಮ ಕಾರ್ಯಕ್ರಮ ಆಗ್ತಾ ಇದೆ. ನಾವು ಈ ಕಾರ್ಯಕ್ರಮದ ಖರ್ಚು ಸಾಧಾರಣ 2.5 ಲಕ್ಷ ಬರ್ತದೆ. ಅದಕ್ಕೆ ವಿವಿಧ ಕೊಂಕಣಿ ಭಾಷಿಕ ಸಮುದಾಯದ ದಾನಿಗಳು ಅವರು ಇದು ಸೇರಿ ನಮಗೆ ಸಹಕಾರ ನೀಡಿದ್ದಾರೆ. ಈಗ ನಮ್ಮ ಎಲ್ಲ ಕೊಂಕಣಿ ಜಾನಪದ ಕಲೆಗಳಿಗೆ ಜನರಿಗೆ ಅದು ಅಭಿರುಚಿ ಅನ್ನಿಸ್ತಾ ಇದೆ. ಮತ್ತು ನಾವು ಅದಕ್ಕೊಂದು 4 ಕಾರ್ಯಕ್ರಮದ ದ್ವಾರಗಳನ್ನು ಮಾಡಿದ್ದೇವೆ. ಮುಖ್ಯ ದ್ವಾರ ಅಂದರೆ ಮಾಧವ ಮಂಜುನಾಥ್ ಶಾನಭಾಗ್ ಕಾರವಾರದಲ್ಲಿ 34ನೇ ಇಸ್ವಿಯಲ್ಲಿ ವಕೀಲರಾಗಿದ್ದರು. ಅವರು ಅಖಿಲ ಭಾರತ ಕೊಂಕಣಿ ಪರಿಷತ್ ಸ್ಥಾಪನೆ ಮಾಡಿದರು. ಅವತ್ತಿಂದ ಇವತ್ತಿನವರೆಗೆ ಅಖಿಲ ಭಾರತ ಕೊಂಕಣಿ ಪರಿಷತ್ ನಡೀತಾ ಬಂದಿದೆ. ಎರಡನೇದವರು ಪರಮವೀರ ಚಕ್ರ ಪ್ರಶಸ್ತಿ ರಾಘವ ರಾಣೆ, ಇವರು ಒಂದು ದ್ವಾರ. ಆಮೇಲೆ ಇನ್ನೊಂದು ಕ್ಷತ್ರಿಯ ಸಮಾಜ. ಸುದ್ದಿಗೋಷ್ಠಿಯಲ್ಲಿ ಶಿವಾನಂದ್ ಕದಂ, ಸಂತಾನ್ ಮನಿಂಜಸ್, ಪ್ರೇಮಾನಂದ ಗಡ್ಕರ, ನಾಗೇಶ್ ಅಣ್ವೇಕರ್ ಮೊದಲಾದವರು ಉಪಸ್ಥಿತರಿದ್ದರು. ಸರ್, ಈಗ ತಾವು ಒಂದು ವಿಶಿಷ್ಟ ಕಲೆಯ ಬಗ್ಗೆ ಹೇಳಿದ್ರಿ, ದೀಪಮಾಳ ಅಂತ, ಅದರ ಬಗ್ಗೆ ಸ್ವಲ್ಪ ಹೇಳ್ತೇವೆ. ದೀಪಮಾಳ ನಾಚ್ ಅಂದರೆ ದೇವಿಯ ಪಲ್ಲಕ್ಕಿ ರಾತ್ರಿ ಹೊತ್ತು ಪ್ರತಿಯೊಬ್ಬರ ಅಂಗಳದಿಂದ ಹಾದು ಹೋಗುವಾಗ ಅದರ ಎದುರುಗಡೆ ಒಬ್ಬ ದೇವದಾಸಿ ತನ್ನ ತಲೆ ಮೇಲೆ ದೀಪಗಳ ಸಾಲಿನಿಂದ ಅಲಂಕರಿಸಿದಂಥ ಒಂದು ಬುಟ್ಟಿ ಆಕಾರದ ಅಟ್ಟಿಯನ್ನು ತಲೆ ಮೇಲೆ ಹೊತ್ತುಕೊಂಡು ಅವಳು ದೇವದಾಸಿ ಢೋಲ್ ಮತ್ತು ಸಂಗೀತದ ಶಹನಾಯಿ ಸಂಗೀತದ ವಾದ್ಯದೊಂದಿಗೆ ತಾಳ ಹಾಕುವಂಥ ಅವಳು ಕುಣಿತಿರ್ತಾಳೆ ಹಿಂದೆ. ಹಾಂ, ಈಗ ದೇವದಾಸಿ ಸರಿ ಇಲ್ಲ, ಈಗಿಲ್ಲ, ಕುಣಿತಿರ್ತಾಳೆ. ಅದು ಈ ಪ್ರಕ್ರಿಯೆ 5 ವರ್ಷದ ಹಿಂದಿಂದ ಸದಾಶಿವಗಢದಲ್ಲಿ ಇದರಲ್ಲಿ ರಾಮನಾಥ ದೇವಸ್ಥಾನ ಮತ್ತು ಮಹಾಮಾಯಿ ದೇವಸ್ಥಾನದಲ್ಲಿದ್ದು ಬಂದಾಗಿದೆ. ಇದು ಈ ಕುಣಿಯುವ ಕಾರಣ ಏನಿತ್ತಂದರೆ ಶೃಂಗಾರಗೊಂಡ ದೇವಿಗೆ ಜನರ ಒಂದು ಕೆಟ್ಟ ದೃಷ್ಟಿ ತಾಗಬಾರ್ದು ಅಂತ ಹೇಳಿ ಈ ನೃತ್ಯದ ದೇವದಾಸಿ ಕಡೆಗೆ ಗಮನ ಹೋಗ್ಬೇಕಂತ ಹೇಳಿ ಅದೊಂದು ಪ್ರತೀಕ ಇತ್ತು. ಅವಳು ಕುಣಿಯುವಾಗ ಅವಳು ಎದುರಿಗೆ ಒಬ್ಬನು ತಲವಾರ ಕೈಯಲ್ಲಿ ಹಿಡ್ಕೊಂಡು ಅದರ ತಕ್ಕಂತೆಯೇ ಸ್ಟೆಪ್ಪಿಗೆ ಕುಣಿತಿರ್ತವೆ. ಹೀಗೆ ಇದು ಕುಣಿತಾ ಅವರು ಎಲ್ಲ ಅಂಗಳದಿಂದ ಹಾದು ದೇವಿ ದೇವಸ್ಥಾನದಲ್ಲಿ ಹೋಗ್ತಾರೆ. ಇದು ದೀಪಮಾಳ ನಾಚ್ ಅಂತ ಇದಕ್ಕೆ ಹೆಸರಿದೆ. ಕಾರವಾರದ ಸದಾಶಿವಗಢದ ರಾಮನಾಥ ದೇವಸ್ಥಾನ ಮತ್ತು ಮಹಾಮಾಯಿ ದೇವಸ್ಥಾನದಲ್ಲಿತ್ತು. ಆದರೆ ಈಗ ಆ ಕುಟುಂಬದ ಈಗಿನ ಜನ್ರೇಷನ್ದವರು ಯಾರೂ ಅದನ್ನು ಪಾಲಿಸಲಿಕ್ಕೆ ತಯಾರಾಗಲಿಲ್ಲ. ಹೀಗಾಗಿ ಅದು ಅಲ್ಲಿಗೆ ಒಂದು 5-6 ವರ್ಷ ಆಯಿತು ನಿಂತು ಬಿಟ್ಟಿದೆ. ಈಗ ನಾವು ಕಲಾ ತಂಡಗಳನ್ನು ಅದನ್ನು ಅದಕ್ಕೆ ಧಾರ್ಮಿಕ ಜಾನಪದ ಕಲೆ ಅಂತೀವಿಯಲ್ಲ, ಅದನ್ನು ಮುಂದುವರಿಸ್ಕೊಂಡು ಹೋಗೋ ದೃಷ್ಟಿಯಿಂದ ನಾವೊಂದು ಕಲಾ ತಂಡ ಮಾಡಿಕೊಂಡು ಅದರ ಪ್ರಯೋಗಗಳನ್ನು ಈಗಾಗಲೇ ನಾವು ಮುಂಬೈದಲ್ಲಿಯೂ ಮಾಡಿದ್ದೇವೆ, ವಿಶ್ವ ಕೊಂಕಣಿ ವತಿಯಿಂದ, ಕೇಂದ್ರದ ವತಿಯಿಂದ, ಮತ್ತು ಮಂಗಳೂರಲ್ಲೇ ಮಾಡಿದ್ದೇವೆ, ಮತ್ತು ಕೊಂಕಣಿ ಅಕಾಡೆಮಿ ವತಿಯಿಂದ ಬೀದರ್, ಗುಲ್ಬರ್ಗ, ಧಾರವಾಡ, ಬಿಜಾಪುರ ಎಲ್ಲ ಕಡೆ ಈ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಸರ್, ತಮ್ಮ ಹೆಸರು? ನಾನು ಡಾಕ್ಟರ್ ವಸಂತ್ ಬಾಂದೇಕರ್. ಏನಿದ್ದೀರಿ? ನಾನು ಕೊಂಕಣಿಯಲ್ಲಿ ಒಂದು 58 ವರ್ಷದಿಂದ ಸೇವೆ ಮಾಡ್ತಾಯಿದ್ದೇನೆ. ಕಲಾವಿದನಾಗಿ, ಕವಿಯಾಗಿ, ಸಾಹಿತಿಯಾಗಿ, ಮಿಮಿಕ್ರಿ ಆರ್ಟಿಸ್ಟ್ ಆಗಿ ಸಂಘಟನೆ. ನಾವು ಲಾಸ್ಟ್ ಟೈಮ್ ಬಂದಾಗ ನಾವು ಗುರುಗಳ ಹತ್ರ ಪ್ರಶ್ನೆ ಕೇಳಿದ್ವಿ. ಅವ್ರು ನಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಅವರೇ ಹೇಳ್ಬಿಟ್ರು. ನಾವೇನು ಮಾತಾಡಿಲ್ಲ, ನಾವಿಲ್ಲಿ ಯಾರ ಹತ್ರನೂ ಮಾತಾಡಿಲ್ಲ. ಸೊ ಪ್ರಶ್ನೆ ಕೇಳುವಂತಹದ್ದನ್ನ ನಾನು ಮಾಡಿದೆ. ನನ್ನ ಮನ್ಸಲ್ಲಿ ಏನಿತ್ತು ಅದನ್ನ ಅವ್ರು ಅಷ್ಟೇ ಅಚ್ಚುಕಟ್ಟಾಗಿ ಹೇಳಿದ್ರು.
ಅದಕ್ಕೆ ಸೊಲ್ಯೂಷನ್ ಕೂಡ ಕೊಟ್ರು. ಅದೇ ರೀಸನ್ಗೆ ಇವತ್ತು ನಾನು ಇಲ್ಲಿದ್ದೀನಿ. ನಿಮ್ಮದೊಂದು ಕರೆ ನಿಮ್ಮ ಜೀವನ ಸಂಪೂರ್ಣ ಬದಲಾಯಿಸುತ್ತದೆ. ಕೇರಳ ಅಂಜನಾ ಶಾಸ್ತ್ರ ಚೌಡೇಶ್ವರಿ ಜ್ಯೋತಿಷ್ಯರು ತಾಂತ್ರಿಕ್ ಗಣೇಶ್ ಎನ್ ದೀಕ್ಷಿತ್, ಕೇರಳ. ಪ್ರೀತಿ ಪ್ರೇಮ ಸಂಬಂಧಿತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ. ನೀವು ಪ್ರೀತಿಸುವ ಹುಡುಗ ಅಥವಾ ಹುಡುಗಿ ನಿಮ್ಮವರಾಗಬೇಕೇ? ಮನ ಇಚ್ಛಾ ವಶೀಕರಣ, ಗಂಡ ಹೆಂಡತಿ ದಾಂಪತ್ಯ ವಶೀಕರಣ, ಗಂಡನ ಪರಸ್ತ್ರೀ ವ್ಯಾಮೋಹ ಬಿಡಿಸಲು, ಪ್ರೀತಿಯಲ್ಲಿ ಬಿದ್ದು ಮಕ್ಕಳು ಮಾತು ಕೇಳದಿದ್ದರೆ, ಶತ್ರುಗಳು ಮೆತ್ತಗಾಗಿ ಮೂಲೆ ಸೇರಲು, ನಿಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗವಾಗಿದ್ದರೆ ಚಿಂತಿಸಬೇಡಿ. ಅಘೋರ ತಾಂತ್ರಿಕ ವಿಧಾನದಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಂಬಿ, ಇದು ಸತ್ಯ. ಪರಿಹಾರ ಇವರಲ್ಲಿ ಮಾತ್ರ ಸಾಧ್ಯ. ನಂಬಿ ಕರೆ ಮಾಡಿ. ಇವರ ವಿಳಾಸ ಬಸವೇಶ್ವರ ಕಾಲೇಜ್ ಹತ್ತಿರ, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಇವರ ದೂರವಾಣಿ ಸಂಖ್ಯೆ 9914140330. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.